ಹಾಯ್ ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಬಿಗ್ ಬಾಸ್ ಎಂದು ಕಾಯ್ತಿದ್ರು ಆ ಸಮಯ ಬಂದೇ ಬಿಡ್ತು. ಅದೇನಂತೀರಾ, ಬಿಗ್ ಬಾಸ್ ಅಲ್ಲಿ ಯಾವಾಗ ಜಗಳ ಆಗುತ್ತೆ ಅಂತ ಎಲ್ಲರೂ ಕಾಯ್ತಿರ್ತಾರೆ. ಅದೇ ಸಮಯ ಈಗ ಬಂದಿದೆ. ಈಗ ಬಿಗ್ ಬಾಸ್ ಮನೆಯಲ್ಲಿ ದಗ ದಗ ಅಂತ ಹತ್ಕೊಂಡು ಉರಿತಿದೆ ಜಗಳ. ಅದು ಯಾರ ನಡುವೆ ಅಂತೀರಾ, ನಮ್ಮ ಕಾಮಿಡಿ ಕಿಂಗ್ ಗಿಲ್ಲಿ ಇನ್ಸ್ಟ್ರೂಮೆಂಟ್ ಕಾಮಿಡಿ ಮಾಡ್ತಾರಲ್ಲ, ಇನ್ಸ್ಟ್ರೂಮೆಂಟ್ ತಗೊಂಡು ವಸ್ತುಗಳ ಮೇಲೆ ಅವರು ಗಿಲ್ಲಿ ಮತ್ತೆ ಕಾವ್ಯ ಹಾಗೆ ಇನ್ನೊಬ್ರು ಅಶ್ವಿನಿ ಗೌಡರ ನಡುವೆ ಈಗ ಜಗಳ ಹತ್ಕೊಂಡಿದೆ. ಜಗಳ ಆಗಿರೋದು ಇಷ್ಟಕ್ಕೇನೆ. ಈಗ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಈಗ ಏನೇನು ಜಂಟಿಗಳೇ ಎಲ್ಲ ಕೆಲಸನೂ ಮಾಡಬೇಕು ಅಂತ ಇರುತ್ತೆ. ಅವರು ಸರಿಯಾಗಿ ಏನೋ ರೆಸ್ಪಾನ್ಸ್ ಮಾಡ್ತಿರ್ಲಿಲ್ವಂತೆ, ಮುಖ ಒಂಥರ ಮಾಡ್ತಿದ್ರಂತೆ ಗಿಲ್ಲಿ ಅವರು ಏನಾರ ಕೆಲಸ ಹೇಳಿದ್ರೆ. ಆ ಥರ ಅಶ್ವಿನಿ ಅವರು ಕಂಪ್ಲೇಂಟ್ ಮಾಡಿರೋದು. ಅದೇ ರೀತಿ ಗಾರ್ಡನ್ ಏರಿಯಾದಲ್ಲಿ ಒಂಟಿಗಳು ಯಾರ್ಯಾರಿದ್ದಾರಲ್ಲ ಅವರೆಲ್ಲ ಈ ಜಂಟಿಗಳ ಮೇಲೆ ಜೋಕ್ಸ್ ಮಾಡ್ತಿರ್ತಾರೆ. ಅವಾಗ ಸುಧೀರ್ ಕಾಕ್ರೋಚ್ ಸುಧೀರ್ ಏನಿದಾರಲ್ಲ ಅವ್ರು ಏನಂತಾರೆ, ಕಾವ್ಯ ಮತ್ತೆ ಗಿಲ್ಲಿ ಅವ್ರನ್ನ ನೋಡಿ ಇವರಿಬ್ರು ನೋಡೋದಕ್ಕೆ ಒಳ್ಳೆ ಪಿಕ್ ಪಾಕೆಟರ್ ಥರ ಕಾಣ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಗಿಲ್ಲಿ ಅವ್ರು ಕೂಡ ಕೋಪ ಮಾಡಿಕೊಂಡು ಇದೇಂಕೋ ಪರ್ಸ್ನಲ್ ಆಯಿತು, ಹಿಂಗೆಲ್ಲ ಮಾತಾಡಬೇಡಿ ಅಂತ ಹೇಳ್ತಾರೆ. ಅವಾಗ ಒಳಗಡೆ ಬಂದಮೇಲೆ ಅದಕ್ಕೋಸ್ಕರ ಸ್ವಲ್ಪ ಜಗಳ ಕೂಡ ಹತ್ಕೊಳ್ಳುತ್ತೆ ಅಶ್ವಿನಿ ಗೌಡ ಮೇಡಮ್ ಏನಿದ್ದಾರಲ್ಲ ಅವ್ರು ಮತ್ತೆ ಗಿಲ್ಲಿ ಅವ್ರ ನಡುವೆ. ಅವ್ರೇನು ಹೇಳ್ತಿದ್ದಾರೆ ಅಂದರೆ, ಇವ್ರು ನಾವೇನು ಹೇಳಿದ್ರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ನಮ್ಗೆ ಗೌರವ ಕೊಡ್ತಾ ಇಲ್ಲ. ನೀವು ನಮ್ಗೆ ಗೌರವ ಕೊಟ್ಟರೆ ನಾನು ನಿನ್ನ ಗೌರವ ಕೊಟ್ಟು ಮಾತಾಡ್ತಿದ್ದೀನಿ, ನೀನು ಒಳ್ಳೆ ತಲೆ ಕೆಟ್ಟೊಂಥರ ಮಾತಾಡ್ತಿದೀಯ, ತಲೆ ಇಲ್ದೊಂಥರ ಅಂತ. ಅದಕ್ಕೆ ಗಿಲ್ಲಿ ಅವ್ರು ಹೇಳ್ತಾರೆ, ನನಗೆ ತಲೆ ಇರೋದಕ್ಕೇ ಇಷ್ಟಾರ ರೆಸ್ಪೆಕ್ಟ್ ಕೊಟ್ಟಿದ್ದೀನಿ, ಇಲ್ಲಾಂದ್ರೆ ಅಷ್ಟು ಕೊಡ್ತಿರ್ಲಿಲ್ಲ ಅಂತಾರೆ. ಏನು ಹೇಳ್ತಿದ್ಯಾ, ಇನ್ನು ತಲೆ ಇಲ್ಲಾಂದ್ರೆ ಏನು ಮಾಡ್ತಿದ್ದೆ, ಇನ್ನೆಂಗೆ ಮಾತಾಡ್ತಿದ್ದೆ ಅಂತ ಏನೋ ಕೇಳ್ತಾರೆ. ಆವಾಗ ಗಿಲ್ಲಿ ಹೇಳ್ತಾನೆ, ಹೋಗೆ ಬಾರೆ ಅಂತಲೇ ಕರಿತಿದ್ದೆ ಅಂತ. ಅವರು ಕೂಡ ಹಂಗೆ ಹೇಳ್ತಾರೆ, ಹೋಗಿ ಬರೆ ಅಂತ ಕರಿತಿದ್ದೆ ಅಂತ. ಆಗ ಅಶ್ವಿನಿ ಅವ್ರಿಗೆ ತುಂಬ ಕೋಪ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಏನು ಹಿಂಗೆಲ್ಲ ಮಾತಾಡ್ತೀಯ, ಏನು ರೆಸ್ಪೆಕ್ಟ್ ಇಲ್ವಾ, ಗೌರವ ಕೊಡೋದು ಕಲ್ತ್ಕೋ ದೊಡ್ಡವ್ರಿಗೆ ಅಂತ ಎಲ್ಲ ಹೇಳ್ತಾರೆ. ಅಶ್ವಿನಿ ಅವರು ಗಿಲ್ಲಿಗೆ ವಾರ್ನ್ ಮಾಡಿದ್ದಾರೆ, ನೀನೇನಾದರೂ ಇನ್ನೊಂದ್ಸಲ ಏಕವಾಶದಲ್ಲಿ ಕರೆದ್ರೆ ಎಲ್ಲ ಸರಿ ಇರೋದಿಲ್ಲ, ನನ್ನ ಹತ್ರ ಎಲ್ಲ ಇಟ್ಕೋಬೇಡ ಇದು ಅಂತ. ಅದಕ್ಕೆ ಗಿಲ್ಲಿ ಹೋಗಿ ಮೇಡಮ್ ಯಾರ ಹತ್ರ ಮಾತಾಡಿದ್ರೆ ಸುಮ್ಮನೆ ಎಲ್ಲ ಕಿರ್ಚಾಡಬೇಡಿ ಅಂತ. ಅದಕ್ಕೆ ಕಾವ್ಯ ಅವ್ರು ಕೂಡ ಹೇಳಿದ್ದಾರೆ, ಮೇಡಮ್ ನೀವು ಹಿಂಗೆಲ್ಲ ಕಿರ್ಚಾಡಿದ್ರೆ ನಾವೇನು ನಿಮ್ಗೆ ಎದುರುಕೊಳ್ಳಲ್ಲ ಅಂತ ಅವರು ಕೂಡ ಟಾಂಟ್ ಮಾಡಿದ್ದಾರೆ. ಹಿಂಗೆ ಇನ್ಮೇಲೆ ಜಗಳ ಸ್ಟಾರ್ಟ್ ಆಗ್ತಾ ಇರುತ್ತೆ. ಈಗ ಸ್ಟಾರ್ಟ್ ಆಗಿದೆ ಇನ್ಮೇಲೆ ಇರೋದು. ನಿಮ್ಗೇನು ಅನ್ಸುತ್ತೆ, ಇಲ್ಲಿ ಯಾರು ತಪ್ಪು ಯಾರು ಸರಿ? ಗೈಸ್, ನಂದು 100% ಇಲ್ಲಿ ಗಿಲ್ಲಿ ಹೋಗಿ ಕಾವ್ಯ ಅಂತ ತಪ್ಪಿದೆ ಅಂತ ಅನ್ಸೋದೇ ಇಲ್ಲ. ರೀಸನ್ ಇಷ್ಟೇ, ಒಂಟಿಗಳಿಗೇನು ಕೆಲಸ ಇಲ್ಲ, ಅವ್ರು ಹೇಳಿದೆಲ್ಲ ಪಾಪ ಜಂಟಿಗಳು ಮಾಡಬೇಕು. ಅದಕ್ಕೋಸ್ಕರ ಜಂಟಿಗಳು ತುಂಬ ಕೆಲಸ ಮಾಡಿದ್ದಾರೆ. ಪಾಪ ಕಾವ್ಯ ಎಷ್ಟು ಮಾಡ್ತಾರೆ, ನಾನು ಲೈಫ್ ವಿಡಿಯೋ ನೋಡ್ತೀನಿ, ಪಾಪ ಆಕೆ ತುಂಬ ಕಷ್ಟಪಡ್ತಾರೆ. ಅವರು ಹೇಳ್ತಾರೆ ನನ್ನ ಬಟ್ಟೆ ಮಡ್ಚಿಡು, ಅದನ್ನು ಮಾಡು ಇದನ್ನು ಮಾಡು ಅಂದರೆ ಪಾಪ ಅವ್ರಿಗೂ ಸಾಕಾಗುತ್ತೆ. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ. ಅಶ್ವಿನಿ ಮೇಡಮ್ ಅವ್ರ ತಪ್ಪ ಅಥವಾ ಗಿಲ್ಲಿ ಅವ್ರ ತಪ್ಪ ಅಂತ. ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ.